ಟಟಟಟಟಾ ಜಿಂಜರ್ ಗಾರ್ಲಿಕ್ ಚೆನ್ನಾಗಿ ಕುಟ್ಟಿ ಎಲ್ಲಾನು ನುಣ್ಣಗೆ ಪೇಸ್ಟ್ ಆಗೋ ಥರ ಮಾಡ್ಕೋಬೇಕು. ನನಗೆ ಕುಟ್ಟಿ 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 ಕೈನ ಬಂದ್ಬಿಡ್ತು. ಸೊ ಫೈನಲಿ ಆಯಿತು. ಅವಕಾಡೋ ತೊಗೊಂಡು ಟಕ 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 ಅಂತ ಕಟ್ ಮಾಡಿಕೊಂಡು ಸಣ್ಣ ಸಣ್ಣ ಪೀಸ್ ಆಗೋ ಥರ ಚುಕ್ಕು 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 ಅಂತ ಕಟ್ ಮಾಡಿಕೊಂಡು ಅದನ್ನೆಲ್ಲ ಬೌಲ್ಗೆ ಬೀಳೋ ಥರ ಉದುರಿಸ್ಕೊಂಡೆ. ಸೊ ನೋಡಿ ಎಲ್ಲನೂ ಸ್ಮಾಲ್ ಸ್ಲೈಸ್ ಮ್ಯಾಂಗೋ ಮಾಡ್ತಾರಲ್ಲ ಕತ್ರಿನಾಕಾಯಿ ಜ್ಯೂಸ್ಗೆ ಆ ಥರ ಮಾಡ್ತಾಯಿದ್ದೀನಿ. ಸೊ ನೆಕ್ಸ್ಟ್ ಅದೆಲ್ಲ ಆದಮೇಲೆ ಒಂದು ಸ್ವಲ್ಪನೇ ಬಿಡೋಂಗಿಲ್ಲ, ಎಲ್ಲ ಕೆರ್ಕೋಬೇಕು. ಯಾಕೆಂದರೆ ಅವಕಾಡೋ ಬಟರ್ ಫ್ರೂಟ್ ನೋಡಿ ಸ್ಪೂನ್ ತಗೊಂಡು ಒಂಚೂರು ವೇಸ್ಟ್ ಮಾಡೋಂಗಿಲ್ಲ. ಅದರಲ್ಲಿ ಸಿಪ್ಪೆಲಿರೋದು ಎಲ್ಲನೂ ನೀಟಾಗಿ ಎತ್ಕೋಬೇಕು. ನೀಟಾಗಿ ನೋಡಿ ಹೆಂಗೆ ಎತ್ಕೋತಾ ಇದ್ದೀನಿ, ಫುಲ್ಲು ಖಾಲಿ, ಎಲ್ಲೂ ಬಿಟ್ಟಿಲ್ಲ ಒಂದು ಸ್ವಲ್ಪ, ಎಲ್ಲ ಪೇಪರ್ ಆಗೋಯ್ತು ಅದು. ಎಲ್ಲನೂ ಎತ್ಕೊಬಿಟ್ಟು ಟಕ 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 ಒಂದು ಸ್ವಲ್ಪನೂ ವೇಸ್ಟ್ ಮಾಡೋಂಗಿಲ್ಲ. ಬಟರ್ ಫ್ರೂಟ್ ಅಪ್ಪ ಎಲ್ಲ ನೀಟಾಗಿ ಸ್ಮ್ಯಾಶ್ ಮಾಡಬೇಕು. ಎಲ್ಲರೂ ಫೋರ್ಕಲ್ಲಿ ತೋರಿಸಿದ್ರು, ನನಗೆ ಫೋರ್ಕಲ್ಲಿ ಸ್ಮ್ಯಾಶ್ ಮಾಡೋಕ್ಕೆ ಬರಲಿಲ್ಲ. ನಂಗೆ ಇನ್ನೂ ಒಂದು ಐಡಿಯಾ ಬಂತು. ಏನಪ್ಪ ಅಂದರೆ ಕುಟಾಣಿಯಲ್ಲಿ ಮೆತ್ತಿಗೆ ಒಂದು ಎರಡು ಸಲ ಸ್ಮ್ಯಾಶ್ ಮಾಡಿಬಿಟ್ಟಿದ್ರೆ ಆಗೋಗ್ತಿತ್ತೇನೋ ಅಂತ. ಪರವಾಗಿಲ್ಲ ಇರಲಿ, ಸ್ಪೂನಲ್ಲೇ ಮಾಡ್ತೀನಿ. ಅದು ಬಾಯಿಗೆ ಬೇರೆ ಸಿಗಬೇಕಂತೆ, ಆ ಥರ ಸ್ಮ್ಯಾಶ್ ಮಾಡಬೇಕಂತೆ. ನೋಡಿ ಎಷ್ಟು ಕಷ್ಟಪಡ್ತಾಯಿದ್ದೀನಿ. ಸ್ಮ್ಯಾಶ್ ಮಾಡೋಷ್ಟರಲ್ಲಿ ನನಗೆ ಸಾಕಾಗೋಯಿತು. ನೀಟಾಗಿ ಸ್ಮ್ಯಾಶ್ ಮಾಡಿಕೊಂಡೆ. ಸ್ವಲ್ಪ ನೋಡೋಕೆ ಮ್ಯಾಂಗೋ ಥರನೇ ಕಾಣ್ತಾ ಇದೆ, ಇಷ್ಟೇ ಆದರೂ ಬಟರ್ ಫ್ರೂಟ್ ಅಲ್ವಾ. ಇಲ್ಲಿ ಮತ್ತು ಸ್ಪ್ರಿಂಗ್ ಆನಿಯನು, ಟೊಮ್ಯಾಟೊ ಸಣ್ಣ ಕಟ್ ಮಾಡಿರೋದು, ಆಮೇಲೆ ಆನಿಯನು ಎಲ್ಲನೂ ಮಿಕ್ಸ್ ಮಾಡ್ಕೋಬೇಕು. ಈ ಬೌಲ್ ಸಾಕಾಗಲಿಲ್ಲ, ಅದಕ್ಕೆ ದೊಡ್ಡ ಬೌಲ್ನ ತೊಗೊಂಡು ಮಿಕ್ಸ್ ಮಾಡ್ಕೊತಿದ್ದೀನಿ. ಎಲ್ಲ ಮಿಕ್ಸ್ ಮಾಡಬೇಕಲ್ಲ ಕಟ್ ಮಾಡಿರೋದನ್ನ, ಹಾಗಾಗಿ ನೋಡಿ ಆನಿಯನು, ಆಮೇಲೆ ಟೊಮ್ಯಾಟೊ, ಮತ್ತು ಸ್ವಲ್ಪ ಆನಿಯನು ಎಲ್ಲ ಕಟ್ ಮಾಡಿರೋದೆಲ್ಲ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಹೆಂಗೆ ಈ ಶೆಫ್ಗಳೆಲ್ಲ ಸ್ಪೂನಲ್ಲಿ ಮಿಕ್ಸ್ ಮಾಡ್ಕೋತಾರೆ. ಮತ್ತು ಟಕ್ 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 ಅಂತ ಮಾಡಿದ್ನಲ್ಲ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಎಲ್ಲ ಹಾಕಿ ಫೋರ್ಕ್ ಹೆಲ್ಪ್ ತಗೊಂಡು ಕೈಯಲ್ಲಿ ಮಾಡಿದ್ರೆ ಚೆನ್ನಾಗಿ ಇಷ್ಟ ಆಗಲ್ವಲ್ಲ ಜನರಿಗೆ, ಅದಕ್ಕೆ ನೀಟಾಗಿ ಈ ಥರ ಮಾಡಿಕೊಂಡು ಫ್ಲೇಕ್ಸ್, ಚಿಲ್ಲಿ ಫ್ಲೇಕ್ಸು ಮತ್ತು ಆರಿಗನೋ ಫ್ಲೇಕ್ಸ್ ಎರಡನ್ನೂ ಹಾಕ್ಕೋತಾ ಇದ್ದೀನಿ. ಮತ್ತು ಇನ್ನೊಂದು ವಿಷಯ ಏನಪ್ಪ ಅಂದರೆ ಇದನ್ನು ಹಾಕ್ಕೊಂಡ್ರೆ ಉಪ್ಪು ಹಾಕೊಳ್ಳೋಂಗಿಲ್ಲ. ಸೊ ನಾನು ಪ್ರೀವಿಯಸ್ಲಿ ಸ್ಪಿನಿಚ್ ಮಾಡಿದ್ದೆ ಸ್ಯಾಂಡ್ವಿಚ್ಚು, ಆವಾಗ ಉಪ್ಪಾಕ್ಬಿಟ್ಟಿದ್ದು, ತುಂಬ ಉಪ್ಪಾಗಿಬಿಟ್ಟಿತ್ತು. ಅದಕ್ಕೆ ಫ್ಲೇಕ್ಸ್ ಎಲ್ಲ ಹಾಕಿದಾಗ ಸ್ವಲ್ಪ ಉಪ್ಪನ್ನ ನೋಡ್ಕೊಂಡು ಹಾಕ್ತೀನಿ. ನೋಡಿ ಮತ್ತು ಯಾರೋ ಡೋರ್ಬೆಲ್ ಮಾಡ್ತಿದ್ದಾರೆ, ಹೋಗಿ ನೋಡ್ತೀನಿ ಒಂದು 2 ನಿಮಿಷ. ಸೊ ಅದಾದಮೇಲೆ ಅವ್ರಿಗೆ ಏನೇನೋ ಹಾಕ್ಕೊಂಡು ಒಂದು ಪ್ಯಾಕೆಟ್ ಫುಲ್ ಹಾಕ್ಕೊತಿದ್ದೀನಿ. ಆಮೇಲೆ ನಿಂಬೆಹಣ್ಣು ಚಿಕ್ಕದಂತ ಸ್ಕ್ವೀಸ್ ಮಾಡಿಕೊಂಡು, ಸ್ವಲ್ಪ ಒಣಗೋಗಿತ್ತು ಅದು ನಿಂಬೆಹಣ್ಣು, ತುಂಬ ದಿನ ಆಗಿತ್ತು. ಏನು ಮಾಡೋದು, ಎಲ್ಲ ಹುಳ ಹಾಕ್ಕೊಂಡಿದ್ದೀನಿ. ಚೆನ್ನಾಗಿ ಗಸ 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 ಅಂತ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿದಾಯ್ತು. ನೆಕ್ಸ್ಟ್ ಒಂದು ಸ್ಲೈಸ್ ಚೀಸು, ಒಂದು ಬಟರು, ಹಿಂಗೆ ಯೂಸ್ ಮಾಡಿದ್ರೆ ನನಗೆ ಕ್ವಾಂಟಿಟಿ ಗೊತ್ತಾಗುತ್ತೆ. ಬಟರ್ ಡೈಸಲ್ಲಿ ಚೀಸ್ ಡೈಸಲ್ಲಿ ತಂದರೆ ನಂಗೆ ಗೊತ್ತಾಗಲ್ಲ. ನೋಡಿ ಫ್ರಿಜ್ಜಲ್ಲಿ ಇಟ್ಬಿಟ್ಟು ಬಟರ್ ಗಟ್ಟಿ ಆಗಿಬಿಟ್ಟಿತ್ತು. ಚೀಸ್ನ ನೋಡಿ ಹೆಂಗೆ ಡೆಕೋರೇಷನ್ ಮಾಡ್ತಾಯಿದ್ದೀನಿ. ಚೀಸ್ ಹಾಕ್ಬಿಟ್ಟು ಅವಕಾಡೋ ಮಿಕ್ಸ್ ಮಾಡಿರೋದೆಲ್ಲ ಹಾಕ್ಬಿಟ್ಟು ನೀಟಾಗಿ ಎಲ್ಲ ಫುಲ್ಲು ಪ್ಯಾಕ್ ಮಾಡಿಬಿಟ್ಟು ತೆಗೆದು ಒಲೆ ಮೇಲೆ ಇಟ್ಟರೆ ಚೆನ್ನಾಗಿ ಬೆಂದಾಯಿತು. ಕ್ಲಿಕ್ ಮಾಡಿ ಇನ್ನೊಂದು ಸೈಡ್ ಬೇಯಬೇಕಲ್ಲ, ಒಳಗಡೆದಂತೂ ಬೇಯಿಸೋಕ್ಕಾಗಲ್ಲ. ಅಟ್ಲೀಸ್ಟ್ ಚೀಸ್ ಕರಗಿ ನೀಟಾಗಿ ಆಗಬೇಕಲ್ಲ. ನೋಡಿ ಎಲ್ಲ ಅಂಟ್ಕೊಂಡ್ರೆ ಎಲ್ಲಿ ಚೆಲ್ಲೋಗುತ್ತೆ ಅಂತ ಭಯದಲ್ಲಿ ಊಟ ಮಾಡಿ ಬೇಯಿಸ್ತಾಯಿದ್ದೀನಿ. ನೋಡಿ ಇನ್ನೊಂದು ಕಡೆ ಲಿಡ್ ಮಾಡಿ ಜೋರಲ್ಲಿ ಬೇಯಿಸ್ಕೊಡ್ರಪ್ಪ ಮೆದು ಮಾಡ್ತೀವಿ. ಸೊ ಕಟ್ ಮಾಡೋಕ್ಕಾಗಲ್ಲ, ಹಂಗೆ ಮಾರ್ಕ್ ಬರುತ್ತೆ, ಕುಯ್ ಅಂತ ಒಳಗಡೆ ಹೋಗಿಸ್ಬೇಕು ಸಾಕು. ನಮಗೆ ಈ ಥರ ಕಟ್ ಬಿಡಿ, ಕಟ್ ಮಾಡೋಕ್ಕೆ ಹೋದರೆ ಒಳಗಡೆ ಸ್ಪ್ರೆಡ್ ಆಗುತ್ತೆ. ಹಿಂಗೆ ಸ್ಪ್ರೆಡ್ ಆಗಿತ್ತು. ಚೀಸಿ ಅವಕಾಡೋ ಟೋಸ್ಟ್ ರೆಡಿ ಆಯಿತು. ನೋಡಿ ಬನ್ನಿ ಬೇಗ ಬೇಗ ತಿನ್ನೋರೆಲ್ಲ ನಿಮ್ಮಲ್ಲಿ ಸಂಡೇ ಸ್ಯಾಟರ್ಡೇ ಈ ಥರದ್ದೆಲ್ಲ ಮಾಡೋದು ಜೊತೆಗೆ ಇರಲಿ ಅಂತ ಅದನ್ನು ಸ್ವಲ್ಪ ಡೆಕೋರೇಷನ್ ಮಾಡೋಣ. ಕಟ್ ಮಾಡಿದೆಲ್ಲ ಆಯಿತು. ಲಾಸ್ಟಿಗೆ ಡೆಕೋರೇಷನ್ ನೋಡಿ ಯಾವ ಥರ ಆಗಿದೆ. ಬ್ರೆಡ್ಡಲ್ಲಿ ಇಬ್ಬರಿಗಾಗುವ ಸ್ಯಾಂಡ್ವಿಚ್ ಮಾಡಿದ್ದೀವಿ. ಜೊತೆಗೆ ಕುಕ್ಕುಂಬರು ಆಗಿರೋದು ನೋಡಿದ್ರೆ ಮಧ್ಯಾಹ್ನ ಊಟದ ಟೈಮು ಮಾಡಿರೋದು ಅವಕಾಡೋ ಸ್ಯಾಂಡ್ವಿಚ್. ನೀವು ರೆಸಿಪಿ ನೋಡಿದ್ರಲ್ಲ, ತಿಂದ್ಬಿಟ್ಟು ಹೇಗಿತ್ತು ಅಂತ ಕಮೆಂಟ್ ಮಾಡಿ. ಥ್ಯಾಂಕ್ ಯು. ಟಡಾನ್ ಟಡಾನ್.